ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನಿವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ದುಬಾರಿ ರೆಸಿಪಿ ಜೊತೆ ಬಂದಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಬಂದಿದ್ದೀನಿ. ತುಂಬ ಈಸಿಯಾಗಿ ಈ ರೆಸಿಪಿ ರಸಮಲೈ ರೆಸಿಪಿನ ಹೇಗೆ ಮಾಡೋದು ಅಂದ್ಬಿಟ್ಟಿದೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ 1 ಲೀಟರ್ ಹಾಲನ್ನು ನಾನು ತೊಗೊಂಡಿದ್ದೀನಿ. 1 ಲೀಟರ್ ಹಾಲು ತೊಗೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ಕುದಿ ಬರುವಾಗ ಸ್ಟವನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಈ ಥರ ಸೌಟನ್ನು ಮೇಲೆ ಕೆಳಗೆ ಆಡಿಸ್ಬೇಕು. ಆಮೇಲೆ ಅದಾದ ನಂತರ ನೀವು ವಿನೆಗರ್ ಇದ್ದರೆ ವಿನೆಗರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಫ್ ಲೆಮನ್ ತೊಗೊಂಡು ನಾನು ಹಾಲ್ಗೆ ಹಾಕ್ಕೊಂಡಿದ್ದೀನಿ. ಹಾಲ್ಗೆ ಹಾಕ್ಕೊಂಡಾದ ನಂತರ ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಿಮಗೆ ಪನ್ನೀರು ಬರುತ್ತೆ. ಯೆಲ್ಲೋ ಕಲರು ನೀರೇ ಸಪ್ರೇಟ್ ಆಗುತ್ತೆ, ಪನ್ನೀರೇ ಸಪ್ರೇಟ್ ಆಗುತ್ತೆ. ಈ ರೀತಿ ನೀವು ಆರಾಮಾಗಿ ಈಸಿಯಾಗಿ ಪನ್ನೀರನ್ನು ತಕ್ಕೋಬೋದು. ಇವಾಗ ನನ್ನ ಪನ್ನೀರು ರೆಡಿಯಾಗಿದೆ. ಇವಾಗ ಈ ಪನ್ನೀರನ್ನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಯೆಲ್ಲೋ ಕಲರ್ ನೀರು ಆಗಿದೆ. ಅದನ್ನು ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ತೆಳುವಾದ ಬಟ್ಟೆ ತೊಗೋಬೇಕು. ಬಟ್ಟೆಗೆ ನಾನೀಗ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಆ ನೀರೆಲ್ಲ ತೆಕ್ಕೊಂಡು ಪನ್ನೀರ್ ಹಾಕ್ಕೊಂಡು ನಾನಿವಾಗ ಹಿಂಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ಅದನ್ನು ಪನ್ನೀರನ್ನು ತಗೊಂಡು ತಣ್ಣೀರು ಹಾಕ್ಕೋಬೇಕು. ತಣ್ಣೀರು ಹಾಕ್ಕೊಂಡು ಇವಾಗ ಮತ್ತೆ ನಾನು ಫಿಲ್ಟ್ರ್ ಮಾಡ್ಕೊಳ್ತೀನಿ. ಫಿಲ್ಟ್ರ್ ಮಾಡಿಕೊಂಡು ಇವಾಗ ನೀರೆಲ್ಲ ತೆಗಿತೀನಿ. ಆ ಪನ್ನೀರಲ್ಲಿರೋ ನೀರೆಲ್ಲ ತೆಗೆದು ಗಟ್ಟಿಯಾಗಿ ಕಟ್ಟಿಡಬೇಕು. ಗಟ್ಟಿಯಾಗಿ ಕಟ್ಟಿ ಅದ್ರ ಮೇಲೆ ಭಾರವಾಗಿರೋದು ಏನಾದರೂ ನಾನು ಈ ರೀತಿ ನೋಡಿ ಕಲ್ಲಿಟ್ಟಿದ್ದೀನಿ. ಭಾರವಾಗಿರೋದನ್ನು ಇಟ್ಟು ನಾವು ಒಂದು 15 ಮಿನಿಟ್ಸು ಆ ರೀತಿ ಇಟ್ಕೋಬೇಕು. ಈ ಕಡೆ ನಾನು ಮಲಾಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಲೀಟರ್ ಹಾಲು ತೊಗೊಂಡು ಕುದಿಯೋಕೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮು, ಪಿಸ್ತಾ, ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಪುಡಿ ಮಾಡಿಟ್ಕೊಂಡು ಇವಾಗ 1 ಲೀಟರ್ ಹಾಲನ್ನು ಹಾಫ್ ಲೀಟರ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇವಾಗ ಕುದೀತಾ ಇರೋ ಹಾಲಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಚಿಕ್ಕದಾಗಿ, ಆ ಡ್ರೈ ಫ್ರೂಟ್ಸನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹಾಲನ್ನು ಬಿಸಿ ಮಾಡ್ಕೋಬೇಕು. ಹೇಗೆ ಅಂದರೆ 1 ಲೀಟರ್ ನೀವು ಹಾಲು ತೊಗೊಂಡ್ರೆ ಹಾಫ್ ಲೀಟರ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕಿವಾಗ ಸ್ವಲ್ಪ ಕಲ್ಲರ್ಗೆ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಕೇಸರಿ ಕಲರ್ನ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಆ ಕಲರ್ಗೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಹಾಲನ್ನು ಕುದೀತಾ ಇದೆ ಡ್ರೈ ಫ್ರೂಟ್ಸಲ್ಲಿ. ಇವಾಗ 1/2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ. ನೀವು ಈ ಸ್ವೀಟು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಇಲ್ಲ ಸ್ವಲ್ಪ ಕಡಿಮೆನೇ ಇದ್ದರೆ ಸಾಕು ಅಂದ್ಬಿಟ್ಟಿದೆ. ನಾನು 1/2 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಏಲಕ್ಕಿ ಪುಡಿ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಳ್ಳಿ, ಇದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವಿಲ್ಲಿ ಇದು ರೆಡಿ ಆಯಿತು. ಕುದ್ದು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಇವಾಗ ರೆಡಿ ಮಾಡ್ಕೊಂಡಿರೋ ಹಾಲನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಮಲಾಯಿ ಫುಲ್ ತಣ್ಣಗಾಗಬೇಕು. ತಣ್ಣಗಾಗಬಿಟ್ಟು ಈ ಕಡೆ ನಾನು ರಸಗುಲ್ಲನ ರೆಡಿ ಮಾಡ್ಕೋಬೇಕಲ್ವ, ಬೇಯಿಸ್ಕೋಬೇಕಲ್ವ. ಅದಕ್ಕೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 2 ಕಪ್ಪು ನೀರು ಹಾಕಿ ಇದು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗೋಕ್ಕೆ ಬಿಟ್ಬಿಟ್ಟಿದೆ. ನಾನು ಕ್ಲೋಸ್ ಮಾಡ್ತೀನಿ. ಬಾಯ್ಲ್ ಆಗ್ತಾ ಇರುತ್ತೆ, ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಪನ್ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ನಾನು ತೋರಿಸಿದ್ನಲ್ವ ಪನ್ನೀರು ಹೇಗೆ ತಕ್ಕೊಳ್ಳೋದು ಅಂದ್ಬಿಟ್ಟಿದೆ, ಅದು ರೆಡಿಯಾಗಿದೆ. ಇವಾಗ ಅದನ್ನು ತಕ್ಕೊಂಡು ನಾನು ರಸಗುಲ್ಲನ ರೆಡಿ ಮಾಡ್ಕೊಳ್ತೀನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಅಂದ್ಬಿಟ್ಟಿದೆ. ಇದು ಚೆನ್ನಾಗಿ ನಿಧಾನವಾಗಿ ನಾದ್ಕೋಬೇಕು. ಇವಾಗ ಜಾಮೂನ್ ಹಿಟ್ಟನ್ನು ಯಾವ ರೀತಿ ನಾವು ನಿಧಾನವಾಗಿ ಕಲಿಸ್ತೀವಿ ಆ ರೀತಿ ನಿಧಾನವಾಗಿ ಈ ಪನ್ನೀರನ್ನು ನಾದ್ಕೊಂಡು ಇವಾಗ ರೌಂಡ್ ಶೇಪಲ್ಲಿ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಒಂದು ಬಿಲ್ಲೆ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ರಸಗುಲ್ಲ ಈ ಶೇಪಲ್ಲೇ ಇರುತ್ತಲ್ವ, ಈ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಸಕ್ಕರೆ ಕೂಡ ಎಲ್ಲ ಕರಗಿ ಇದು ಕುದೀತಾ ಇದೆ ನೀರು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು
ನಿಧಾನವಾಗಿ ಒಂದೊಂದೇ ರಸಗುಲ್ಲನ ಹಾಕಬೇಕು, ಪನ್ನೀರನ್ನು ಹಾಕಬೇಕು. ನಿಧಾನವಾಗಿ ಹಾಕಬೇಕು. ಎಲ್ಲ ಒಂದೇ ಸಾರಿ ಹಾಕಿದ್ರೆ ಓಪನ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಒಂದೊಂದಾಗಿ ನಿಧಾನವಾಗಿ ಹಾಕ್ಕೋಬೇಕು. ಓಪನ್ ಆದರೆ ನಿಮಗೆ ರಸಮಲಾಯಿ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಓಪನಲ್ಲೇ ಎಲ್ಲ ನಿಧಾನವಾಗಿ ಒಂದೊಂದು ಹಾಕ್ಕೊಂಡು ಇವಾಗ ಒಂದು 5 ಮಿನಿಟ್ಸು ಓಪನಲ್ಲೇ ಬೇಯಿಸ್ಕೋಬೇಕು. ಅದಾದ ನಂತರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸು ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. 15 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಾದ ನಂತರ ಈ ಕಡೆ ಐಸ್ ಕ್ಯೂಬ್ ನೀರು ತೊಗೊಂಡಿದ್ದೀನಿ. ಐಸ್ ಕ್ಯೂಬ್ ನೀರಿಗೆ ಈ ರಸಮಲಾಯಿ ಇದೆಯಲ್ಲ ಎಲ್ಲವೂ ಒಂದೊಂದಾಗಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಕಡೆ ಮಲಾಯಿ ಕೂಡ ರೆಡಿಯಾಗಿದೆ, ಈ ಕಡೆ ರಸಗುಲ್ಲ ಕೂಡ ರೆಡಿಯಾಗಿದೆ. ಈ ಐಸ್ ಕ್ಯೂಬ್ ನೀರಿಗೆ ನಾನು ಹಾಕ್ಕೊಂಡಿದ್ನಲ್ವ ಪನ್ನೀರು, ಅದು ನಿಧಾನವಾಗಿ ತೆಗೆದು ನೀರು ತಕ್ಕೋಬೇಕು. ಕೈಯಿಂದ ಪ್ರೆಸ್ ಮಾಡಬೇಕು. ಕೈಯಿಂದ ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಆಚೆ ಬರುತ್ತೆ. ಅದು ಆ ಮಲಾಯಿಗೆ ಹಾಕ್ಕೊಬೇಕು ನಿಧಾನವಾಗಿ ಒಂದೊಂದೇ. ಎಲ್ಲ ಈ ರೀತಿ ಪ್ರೆಸ್ ಮಾಡಿ ನೀವು ಹಾಕ್ಕೊಂಡು ಇವಾಗ ಆ ಮಲಾಯಿ ಇದೆಯಲ್ಲ ಅದು ಫ್ರಿಜ್ಜಲ್ಲಿ ಇಡಬೇಕು. 2 ಅವರು ಫ್ರಿಜ್ಜಲ್ಲಿಟ್ಟು ಆಮೇಲೆ ತೆಗಿಬೇಕು. ನೋಡಿ ನಾನು 2 ಅವರು ಫ್ರಿಜ್ಜಲ್ಲಿಟ್ಟು ಆಮೇಲೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಇತ್ತು. ಬೇಕ್ರಿಯಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟು ಮನೆಯಲ್ಲೇ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಇವಾಗ ಫ್ರಿಜ್ಜಿಂದ ಆಚೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಸಖತ್ತಾಗಿತ್ತು, ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಕಟ್ ಮಾಡಿಬಿಟ್ಟಿದೆ. ತುಂಬ ಸಾಫ್ಟಾಗಿ ಇತ್ತು ಪನ್ನೀರು. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ರೆಸಿಪಿನ. ತುಂಬ ದುಬಾರಿ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿವಾಗ ಮಾಡಿರೋ ರೆಸಿಪಿ ಇಷ್ಟು ರಸಮಲಾಯಿನ ಅದೇ ನಾವು ಬೇಕ್ರಿಯಲ್ಲಿ ತೊಗೊಳಕ್ಕೆ ಹೋದರೆ 400 ಆಗುತ್ತೆ. ನನಗಿಲ್ಲಿ ಮನೇಲಿ ಮಾಡಿದ್ದಕ್ಕೆ 150 ಆಯಿತು ಅಷ್ಟೇ. ನೋಡಿ ಇವಾಗ ಎಷ್ಟು ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಒಂದು ಲೈಕ್ ಕೊಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.